ವಿಡಿಯೋ ಮಾಡಿ ಹತ್ರ ಬಂದು ವಿಡಿಯೋ ಮಾಡಿ ಹತ್ರ ಬಾ. ಸ್ನೇಹಿತರೆ ಎಲ್ರಿಗೂ ನಮಸ್ತೆ. ಒಂದು ಅಚಾನಕ್ಕಾಗಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಬಟ್ ನಾನು ಆ ಜಾಗಕ್ಕೆ ಹೋಗ್ತೀನಿ. ನಮ್ಮ ದೋಸ್ತ್ ಇರ್ತಾನೆ. ಏನಂತ ಕೇಳಕ್ಕೆ ಹೋದಾಗ ಇಷ್ಟು ಜನ ನಮ್ಮ ಆಟೋ ಚಾಲಕರು ಪರಿಚಯ ಆಗ್ತಾರೆ. ನೋಡಿ, ಯಾವಾಗ ಅಷ್ಟೇ ನಾವು ಹೇಳ್ತೀವಿ ಒಗ್ಗಟ್ಟು ಅಂತ. ಆಟೋ ಚಾಲಕರಾಗಿರ್ಬೋದು, ಕ್ಯಾಬ್ ಚಾಲಕರಾಗಿರ್ಬೋದು, ಎಲ್ಲೂ ಜಗಳ ಮಾಡ್ಕೊಬೇಡಿ. ಇವರು ನಮ್ಮ ಮಧು ಅಂತ, ಇವರು ಬಂದ್ಬಿಟ್ಟು ಗಾಡಿ ಟಚ್ ಮಾಡ್ತಾರೆ. ಅದು ನಾನು ಇವಾಗ ಅವ್ರು ಸರಿ ಇವ್ರು ತಪ್ಪು ಅಂತ ಹೇಳಲ್ಲ, ಬಟ್ ಟಚ್ ಮಾಡ್ತಾರೆ. ಬಟ್ ನಾವೆಲ್ಲ ಹೋಗಿ ಮಾತಾಡಿದ್ಮೇಲೆ ಅವ್ರು ಸ್ಪಂದಿಸ್ತಾರೆ. ಅದೇ ರೀತಿ ನಾವೆಲ್ಲ ಒಂದು ಟೀ ಕುಡಿತೀವಿ. ಟೀ ಕುಡಿದಾದ್ಮೇಲೆ ಅವ್ರಿಗೆ ಅನಿಸುತ್ತೆ, ಹೌದು ನಾನು ದುಡ್ಡು ಕೊಟ್ಟಿರೋದು ಹೆಚ್ಚಲ್ಲ, ಎಷ್ಟು ಪ್ರೀತಿ ಸಂಪಾದನೆ ಮಾಡಿದ್ದೀನಿ ಅಂತ. ಮಧು ಅವರು ಹೇಳ್ರಿ ಮಾತಾಡ್ರಿ. ಚಿತ್ರದುರ್ಗ ಹುಡುಗಂದು ಅವ್ನ ಸಪೋರ್ಟ್, ಕ್ಯಾಬ್ ಡ್ರೈವರ್ಗಳಿಗೂ ಸಪೋರ್ಟ್ ನಾವಿರ್ತೀವಿ. ನಮ್ಮಂಥ ಆಟೋ ಡ್ರೈವರ್ಗಳು ಸಪೋರ್ಟು 100% ಇರ್ತೀವಿ. ಇವ್ರದ್ದು ಆ್ಯಂಕಲ್ ಅವ್ರದ್ದು ಟಚ್ ಆಗಿದ್ದು. ಎಲ್ಲ ಸ್ನೇಹಿತರುಗಳು ನೋಡಿ, ಒಂದು ಗಾಡಿ ಟಚ್ ಆಗಿದ್ದಕ್ಕೆ ಇಷ್ಟು ಚಾಲಕರು ಬಂದು ಇವ್ರಿಗೆ ಸ್ಪಂದಿಸ್ತಾರೆ ಅಂತಂದರೆ 3,000, 6,000, 10,000 ದೊಡ್ಡದಲ್ಲ. ಹುಡುಗರು ನಿಮ್ಮ ಇಕ್ಕಿದ್ರಲ್ಲ ಪ್ರೀತಿ, ಅದು ಉಳಿಸ್ಕೊಳ್ಳಿ, ಒಳ್ಳೇದಾಗಲಿ. ಬಟ್ ಇವರು ನಮ್ಮ ಅಶ್ವಮೇಧ ಚಾಲಕರ ಸೇನೆಗೆ ಎಲ್ಲರೂ ಜಾಯ್ನ್ ಆಗಿದ್ದಾರೆ. ಏನರಪ್ಪ ಮಾತಾಡ್ರು ಎಲ್ಲ ಚೆನ್ನಾಗಿದೆ. ಈಗ ನಾವೆಲ್ಲರೂ ಅಣ್ಣ ತಮ್ಮದಿರ ಥರ ಬದುಕ್ತೀವಿ. ಇವತ್ತಿಂದ ಇವರು ನಮ್ಮ ಸಂಘಟನೆ ಕುಟುಂಬದ ಸದಸ್ಯರು. ಇವರೆಲ್ಲರೂ ಮಾತಾಡ್ತೀನಿ. ಒಂದು ಮಾತೇನೋ ಚೆನ್ನಾಗಿ ಮಾತಾಡ್ತೇವೆ. ಏನಂದ್ರೆ ಒಂದು ಕುಟುಂಬ ಅಂದಮೇಲೆ ಆ ಕುಟುಂಬಕ್ಕೆ ಇಂಥ ಹಿರಿಯರು, ಇಂಥ ಹುಡುಗರು ಎಲ್ಲರೂ ಸೇರ್ಕೊಂಡಾಗ ಆ ಶಕ್ತಿ. ಮುಂದಿನ ದಿನಗಳಲ್ಲಿ ಅಶ್ವಮೇಧ ಚಾಲಕರ ಸೇನೆ ಏನು ಹೊಸ ಅಧ್ಯಾಯ ಶುರು ಮಾಡ್ತಾ ಇದ್ದೀವಿ. ಇಂಥ ಯುವಕರಿಂದ 100% ಪ್ರತಿಯೊಬ್ಬ ಚಾಲಕರು ಅಷ್ಟೇ ಇಲ್ಲಿ ನಾಯಕ ಆಗಬೇಕು. ಇಲ್ಲಿವರೆಗೂ ಬರೀ ಚಾಲಕ ಅಂದ್ಕೊಂಡಿದ್ರು. ಬಟ್ ನಮ್ಮ ಸಂಘಟನೆ ಚಾಲಕರನ್ನ ನಾಯಕರು ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ನಾಯಕರಾಗಿದೆ. ಆಮೇಲೆ ಇನ್ನೊಂದು ಕ್ಯಾಬ್ ಡ್ರೈವರ್ಗಳು, ಆಟೋ ಡ್ರೈವರ್ಗಳು ಯಾವತ್ತೂ ಅಷ್ಟೇ ಜಗಳ ಮಾಡ್ಕೋಬೇಡ್ರಿ. ನಾವೆಲ್ಲ ಒಂದೇ. ನಾವು ಕಾಕಿ ಹಾಕ್ತೀವಿ, ನೀವು ವೈಟ್ ಹಾಕ್ತೀರಾ ಅಷ್ಟೇ. ಅದು ವ್ಯತ್ಯಾಸ ಏನಿಲ್ಲ. ನಿಮ್ದು ಸ್ಟೇರಿಂಗು, ನಮ್ದು ಹ್ಯಾಂಡ್ಲು. ಅರ್ಥ ಆಯ್ತಾ? ಬೇರೆ ಏನಿಲ್ಲ. ನಿಮ್ದು 4 ಚಕ್ರ, ನಮ್ದು 3 ಚಕ್ರ. ನಮಗೆ ಪ್ಯಾಸೆಂಜರ್ ದುಡ್ಡು ಕೊಡ್ತಾರೆ, ನಾವು ಅದನ್ನೇ ದುಡಿತೀವಿ. ನಿಮಗೂ ಪ್ಯಾಸೆಂಜರ್ ಕೊಡ್ತಾರೆ ದುಡ್ಡ, ನೀವು ಅದರಲ್ಲೇ ದುಡ್ಕೊತೀರ. ಹಾಗಾಗಿ ಯಾರು ಜಗಳ ಮಾಡ್ಕೋಬೇಡ್ರಿ. ಕ್ಯಾಬು, ಆಟೋ ದಯವಿಟ್ಟು ಅವ್ರಿಗೆ ನಾವು ಮರ್ಯಾದೆ ಕೊಡೋಣ, ನಾವು ಅವ್ರಿಗೆ ಮರ್ಯಾದೆ ಕೊಡೋಣ. ಏನಪ್ಪ ಹೇಳೋಣ. ಖುಷಿ ಆಯ್ತಾ? ಓಕೆ, ಒಳ್ಳೇದಾಗ್ಲಿ ಎಲ್ರಿಗೂ.